ಮಾಘಪುರಾಣದ ಮುಂದಿನ ಅಧ್ಯಾಯ ಶೂದ್ರ ದಂಪತಿಗಳ ಕಥೆ ಅಂತ. ಕೈಲಾಸದಲ್ಲಿ ಶಿವ ಪಾರ್ವತಿಯರು ವಿರಾಜಮಾನರಾಗಿದ್ದರು. ಶಿವನು ಪಾರ್ವತಿಗೆ ಮಾಘ ಮಾಸ ಮಹಾತ್ಮೆಯನ್ನು ಹೇಳುತ್ತಿದ್ದರು. ಮುಂದುವರೆದ ರುದ್ರದೇವರು, ಪಾರ್ವತಿ, ಶಾಂಭವಿ, ಇದೀಗ ನಾನು ಹೇಳುವ ಕತೆ ಮಾಘಸ್ನಾನ ಮಾಡಿ ವೈಕುಂಠ ಸೇರಿದ ಶೂದ್ರ ದಂಪತಿಗಳ ಕಥೆಯಾಗಿದೆ ಎಂದನು. ಪಾರ್ವತಿಗೆ ಆ ಕತೆ ಕೇಳುವ ಆಸೆ ಉಂಟಾಯಿತು. ಪತಿದೇವ, ಅವರು ಯಾರು? ಅವರು ಹೇಗೆ ಪಾಪ ಮುಕ್ತರಾದರು ಅಂತ ಕೇಳಿದ್ಲು. ರುದ್ರದೇವರು, ಪಾರ್ವತಿ, ಈ ಕಥೆಯನ್ನು ಭಕ್ತಿಪೂರ್ವಕವಾಗಿ ಕೇಳುವಂಥ ನಾವು. ಬಹು ಹಿಂದೆ ಪವಿತ್ರ ಕೃಷ್ಣ ನದಿಯು ಹರಿಯುವ ಆಂಧ್ರ ಪ್ರದೇಶದಲ್ಲಿ ಒಬ್ಬ ಶೂದ್ರನಿದ್ದನು. ಹೆಸರು ಸುಮಂದ. ಅವನು ಸಾಕಷ್ಟು ಸಿರಿವಂತನಿದ್ದರೂ ತಿನ್ನಲು ಉಣ್ಣಲು ಬೇಕಾದಷ್ಟು ಇದ್ದರೂ ಲಾಭದಾಸೆಗೆ ಕುದುರೆ, ಎಮ್ಮೆ, ಹಸು ಮೊದಲಾದ ಪ್ರಾಣಿಗಳನ್ನು ಅವನು ಅರ್ಧಕ್ಕೆ ಕೊಂಡುಕೊಂಡು ಮತ್ತೆ ಲಾಭಕ್ಕೆ ಮಾರುತ್ತಿದ್ದನು. ಬಡ್ಡಿ ವ್ಯಾಪಾರ ಮಾಡೋದೆಂದರೆ ಅವನಿಗೆ ಎಲ್ಲಿಲ್ಲದ ಕಾತುರ. ದುರಾಚಾರಿಯು, ನಾಸ್ತಿಕನು, ಪಾಪಗಳನ್ನು ಮಾಡುವವನು, ಸುಳ್ಳುಗಾರನು, ಪಶು ಪಕ್ಷಿಗಳಲ್ಲಿ ದಯೆಯಿಲ್ಲದವನೂ ಆಗಿದ್ದನು. ಒಬ್ಬರಿಗೆ ಒಂದು ಕಾಸು ಕೈ ಎತ್ತಿ ಕೊಡುತ್ತಿರಲಿಲ್ಲ. ಸಂಪಾದಿಸಿದ ಹಣವನ್ನೆಲ್ಲ ಭೂಮಿಯಲ್ಲಿ ಯಾರಿಗೂ ಸಿಗದಂತೆ ಹೂತಿಟ್ಟಿದ್ದನು. ಇವನಿಗೆ ಸುನಂದೆ ಎಂಬ ಹೆಸರಿನ ಹೆಂಡತಿ ಇದ್ದಳು. ಅವಳು ಗಂಡನಿಗೆ ತದ್ವಿರುದ್ಧವಾಗಿದ್ದಳು. ಗಂಡ ದಾನ ಮಾಡಲು ಹಿಂಜರಿದರೆ ಹೆಂಡತಿ ಉದಾರಿಯಾಗಿದ್ದಳು. ಗಂಡ ತಾನು ತಿನ್ನ ಪರರಿಗೂ ಕೊಡ ಎಂಬ ಸಾಲಿಗೆ ಸೇರಿದವನು. ಹೆಂಡತಿ ಪಶು ಪಕ್ಷಿಗಳಲ್ಲಿ ದಯೆ ಉಳ್ಳವಳಾಗಿದ್ದಳು. ಒಂದು ದಿನ ಶುಚಿವ್ರತನೆಂಬ ಒಬ್ಬ ಮುನಿ ಸುಮಂದನ ಮನೆಗೆ ಬಂದರು. ಆಗ ಮಾಘ ಮಾಸ, ಎಲ್ಲೆಲ್ಲೂ ಚಳಿ. ಮುನಿ ರಾತ್ರಿ ಬಂದಿದ್ದರಿಂದ ಅವರಿಗೆ ಚಳಿ ತಡೆದುಕೊಳ್ಳಲಿಕ್ಕೆ ಆಗಲಿಲ್ಲ. ಎಲ್ಲಿಯಾದರೂ ಆಶ್ರಯ ಸಿಕ್ಕಿತೇ ಎಂದು ಪರಿತಪಿಸುತ್ತಿದ್ದರು. ಕಡೆಗೆ ಸುಮಂದನಿದ್ದ ಭಾರಿ ಮನೆಗೆ ಬಂದು ಅವನ ಹೆಂಡತಿಯಾದ ಸುನಂದೆಯನ್ನು, ಅಮ್ಮ, ಚಳಿಯಿಂದ ನಡುಗ್ತಾ ಇದ್ದೇನೆ. ಇಂದು ರಾತ್ರಿ ನಿಮ್ಮ ಮನೆಯಲ್ಲಿ ತಂಗಿರಲು ಅವಕಾಶ ಮಾಡಿಕೊಡಿ. ನಾಳೆ ಬೆಳಕು ಹರಿಯುತ್ತಿದ್ದಂತೆ ಹೋಗಿಬಿಡುತ್ತೇನೆ ಎಂದು ಕೇಳಿಕೊಂಡರು. ಸುನಂದೆಗೆ ಅವರಲ್ಲಿ ಕನಿಕರ ಮೂಡಿತು. ಗಂಡ ಮನೆಯಲ್ಲಿರಲಿಲ್ಲ, ಆಗಬಹುದು ಎಂದು ಹೇಳಿ ದನಗಳ ಕೊಟ್ಟಿಗೆಯಲ್ಲಿ ಒಂದಿಷ್ಟು ಜಾಗವನ್ನು ಬೇಗನೆ ಶುಚಿಗೊಳಿಸಿ ಅಲ್ಲಿಯೇ ಚಾಪೆ ಹಾಸಿ ಬ್ರಾಹ್ಮಣನಿಗೆ ಅಲ್ಲಿ ಇದ್ದು ವಿಶ್ರಮಿಸಿಕೊಳ್ಳಲು ಸೂಚಿಸಿದಳು. ಚಳಿ ತಡೆದುಕೊಳ್ಳಲೆಂದು ಒಂದು ಹೊದಿಕೆಯನ್ನು ಕೊಟ್ಟಳು. ಮೈ ಬೆಚ್ಚಗೆ ಮಾಡಿಕೊಳ್ಳಲೆಂದು ಬೆಂಕಿ ಕಾಯಿಸಿ ಕೊಟ್ಟಳಲ್ಲದೆ ಕುಡಿಯಲು ಬಿಸಿ ಹಾಲು ಕೊಟ್ಟಳು. ಶುಚಿವ್ರತರಿಗೆ ನೆಮ್ಮದಿಯಾಯಿತು. ಹಾಲು ಕುಡಿದು ತುಸು ಹೊತ್ತು ಬೆಂಕಿ ಕಾಯಿಸಿಕೊಂಡ ನಂತರ ಅಲ್ಲಿಯೇ ಮಲಗಿದರು. ಸುಮಂದ ಯಾವುದೋ ಬಡ್ಡಿ ವಸೂಲಿಗಾಗಿ ಪರ ಊರಿಗೆ ಇದರಿಂದ ಸುನಂದೆಗೆ ವೇದಗಳನ್ನು ತಿಳಿದ ಬ್ರಾಹ್ಮಣನ ಸೇವೆ ಮಾಡಲು ಅವಕಾಶವಾಗಿ ಸಂತೋಷವಾಯಿತು. ಶುಚಿವ್ರತ ರಾತ್ರಿ ನಿದ್ದೆ ಮಾಡಿ ಬೆಳಗ್ಗೆ ಹೊತ್ತಿಗೆ ಮೊದಲೇ ಎದ್ದು ಶ್ರೀಹರಿಯ ಕುರಿತು ಜಪ ಮಾಡತೊಡಗಿದರು. ಬಳಿಕ ಒಂದೆರಡು ಕೀರ್ತನೆಗಳನ್ನು ಹಾಡಿದರು. ಆ ಕೀರ್ತನೆಗಳು ಹಾಡಿದ ರೀತಿ ಸುಶ್ರಾವ್ಯವಾಗಿದ್ದವು. ಹಾಡುಗಳನ್ನು ಕೇಳಿ ಸುನಂದೆಗೆ ಎಚ್ಚರವಾಯಿತು. ಆಕೆ ಬ್ರಾಹ್ಮಣನಿರುವಲ್ಲಿಗೆ ಬಂದು, ಮಾನ್ಯರೇ, ತಾವು ಇಲ್ಲಿಗೆ ಬಂದು ಸ್ಥಳವನ್ನು ಪವಿತ್ರಗೊಳಿಸಿದರಿ. ತಾವು ಯಾರು? ಎಲ್ಲಿಂದ ಬರ್ತಿದ್ದೀರಾ? ಇನ್ನು ಮುಂದಿನ ಪ್ರಯಾಣ ಎಲ್ಲಿಗೆ ಎಂದೆಲ್ಲ ಕೇಳಿದಳು. ಬ್ರಾಹ್ಮಣನು ಅದಕ್ಕೆ ಉತ್ತರಿಸುತ್ತಾ, ನಾನು ತೀರ್ಥಕ್ಷೇತ್ರಗಳನ್ನು ನೋಡುವ ಉದ್ದೇಶದಿಂದ ಯಾತ್ರೆ ಹೊರಟಿದ್ದೇನೆ. ಇದು ಮಾಘ ಮಾಸವಾದ್ದರಿಂದ ಪವಿತ್ರ ತೀರ್ಥಸ್ನಾನ ಮಾಡೋದು ನನ್ನ ಇನ್ನೊಂದು ಉದ್ದೇಶ. ಮಾಘ ಮಾಸ ಮಾಡೋದ್ರಿಂದ, ಪವಿತ್ರ ತೀರ್ಥಸ್ನಾನ ಮಾಡೋದ್ರಿಂದ ಸಕಲ ಪಾಪಗಳು ದೂರವಾಗಿ ಪುಣ್ಯ ಸಂಪಾದನೆಯಾಗುತ್ತೆ ಎಂದು ಹೇಳಿದರು. ಸುನಂದೆಗೆ ಇದು ಯಾವುದೂ ಗೊತ್ತಿರಲಿಲ್ಲ. ಅವಳು ಸಂತೋಷದಿಂದ, ಸ್ವಾಮಿ, ಹೌದಾ, ಮಾಘ ಮಾಸದಲ್ಲಿ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಸ್ನಾನ ಮಾಡೋದ್ರಿಂದ ಯಾವ ಫಲ ಉಂಟಾಗತ್ತೆ? ದಯಮಾಡಿ ನನಗೆ ತಿಳಿಸಿ ಎಂದು ಪ್ರಾರ್ಥಿಸಿದಳು. ಬ್ರಾಹ್ಮಣನು ಅಗತ್ಯವಾಗಿ, ಆಗಲಮ್ಮ, ಮಾಘ ಮಾಸದಲ್ಲಿ ಮಾಘ ಸ್ನಾನವನ್ನು ಸೂರ್ಯೋದಯವಾಗುತ್ತಿರುವಾಗ ಮಾಡಿದ್ದೇ ಆದರೆ ಎಲ್ಲ ಪಾಪಗಳು ನಾಶವಾಗುತ್ತದೆ. ಸ್ನಾನದ ಬಳಿಕ ಮಾಘ ಮಾಸದ ಒಡೆಯನಾದ ಮಹಾವಿಷ್ಣುವನ್ನು ಗಂಧ ಪುಷ್ಪಾದಿಗಳಿಂದ ಪೂಜಿಸಿ ಆತನ ದಿವ್ಯ ಕಥೆಗಳನ್ನು ಕೇಳ್ತಾರೋ ಅಂಥವರು ಮಹಾಪಾತಕಗಳನ್ನೇ ಮಾಡಿ ಪಾಪ ಸಂಪಾದನೆ ಮಾಡಿದರೂ ಕೂಡ ಆ ಪಾಪ ಪರಿಹಾರವಾಗಿ ಪುಣ್ಯಭಾಜನರಾಗುತ್ತಾರೆ. ಅಷ್ಟೇ ಅಲ್ಲದೆ ಮಾಘ ಮಾಸದಲ್ಲಿ ತಮ್ಮ ಶಕ್ತ್ಯಾನುಸಾರ ದಾನ ಮಾಡಿದವರು ಬ್ರಹ್ಮಹತ್ಯೆಯ ದೋಷದಿಂದಲೂ ಮುಕ್ತರಾಗುತ್ತಾರೆ. ಸ್ನಾನ ಮಾಡದೆ ಜಪತಪಗಳನ್ನು ಮಾಡದೇ ಇದ್ದರೆ ಅಂಥವರು
ದಾನ ಮಾಡಿದರೂ ಕೂಡ ಮಹಾಪಾಪಿಯಾಗಿ ನರಕದಲ್ಲಿ ಬಿದ್ದು ತೊಳಲಾಡುತ್ತಾರೆ. ನಮ್ಮ ನಾಡಿನ ಪುಣ್ಯಕ್ಷೇತ್ರಗಳಾದ ಕೃಷ್ಣ, ಗೋದಾವರಿ, ಕಾವೇರಿ, ಸರಸ್ವತಿ ಮೊದಲಾದ ನದಿಗಳಲ್ಲಿ ಮಾಘಸ್ನಾನ ಮಾಡೋರಿಗೆ ವೈಕುಂಠ ಲೋಕ ಪ್ರಾಪ್ತಿಯಾಗತ್ತೆ. ಇಹಲೋಕದಲ್ಲಿದ್ದರೂ ಕೂಡ ಅವರು ಎಲ್ಲ ಸುಖಗಳನ್ನು ಅನುಭವಿಸ್ತಾರೆ ಅಂತ ಹೇಳಿದರು. ಶುಚಿವ್ರತನ ಈ ಮಾತುಗಳನ್ನು ಕೇಳಿ ಸುನಂದೆ ಹಿಗ್ಗಿ ಹೋದಳು. ನನಗೆ ಇದುವರೆಗೂ ಈ ಸಂಗತಿ ಗೊತ್ತೇ ಇರಲಿಲ್ವಲ್ಲ ಅಂತ ದುಃಖಪಟ್ಟಳು. ಶುಚಿವ್ರತನು ಮುಂದುವರೆದು, ಅಮ್ಮ, ತಿಳಿದೋ ತಿಳಿದೇನೋ ಭಕ್ತಿಯಿಂದಲೋ ಬಲಾತ್ಕಾರಕ್ಕೂ ಯಾರೇ ಮಾಘಸ್ನಾನ ಮಾಡಿದ್ರು ಅಂಥವರು ಮೋಕ್ಷ ಹೊಂದುತ್ತಾರೆ. ಮಾಘ ಮಾಸದ ಫಲನೇ ಅಂಥದ್ದಾಗಿದೆ, ಇದರಲ್ಲಿ ಎಳ್ಳಷ್ಟೂ ಸಂಶಯ ಇಲ್ಲ ಅಂತ ಹೇಳಿದರು. ಸುನಂದೆ ಸಂತೋಷದಿಂದ, ಅಯ್ಯ ಬ್ರಾಹ್ಮಣೋತ್ತಮರೇ, ನನ್ನ ಯಾವುದೋ ಜನ್ಮದ ಸುಕೃತದಿಂದ ನಿಮ್ಮ ದರ್ಶನ ಭಾಗ್ಯ ಲಭಿಸಿದೆ. ನಮ್ಮ ಮನೆ ಪವಿತ್ರವಾಯಿತು, ನಮ್ಮ ಪಿತೃಗಳೆಲ್ಲ ಉದ್ಧಾರವಾದರು. ನಾನಾದರೂ ಮಾಘಸ್ನಾನ ಮಾಡುವ ಅಭಿಲಾಷೆ ಉಳ್ಳವಳಾಗಿದ್ದೇನೆ ಎಂದಳು. ಶುಚಿವ್ರತನು, ಅಮ್ಮ, ಖಂಡಿತವಾಗಲೂ ಮಾಡುವಂತೆ, ಆದರೆ ಇವತ್ತು ಹೊತ್ತು ಬೇರೆ ಹೋಯಿತು. ನಾಳೆ ಶುಭೋದಯಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯ ಆಗುತ್ತಿರೋ ಕಾಲದಲ್ಲಿ ಪವಿತ್ರ ಸ್ನಾನ ಮಾಡಬಹುದು ಎಂದು ಹೇಳಿ ಅಂದು ಪೂರ್ತಿ ಆ ಸ್ಥಳದಲ್ಲಿಯೇ ಕಳೆದರು. ಮರುದಿನ ಸೂರ್ಯೋದಯ ಕಾಲದಲ್ಲಿ ಸುಮಂದನ ಹೆಂಡತಿ ಸುನಂದೆ ಮತ್ತು ಆ ಬ್ರಾಹ್ಮಣನು ಸ್ನಾನ ಮಾಡಲು ಹೊರಡುತ್ತಿದ್ದಂತೆ ಸುನಂದೆ ತಾನೂ ಅವರನ್ನು ಹಿಂಬಾಲಿಸಿದಳು. ಶುಚಿವ್ರತನು ಸುನಂದೆಯು ಹೊತ್ತು ಮೀರೋದ್ರೊಳಗೆ ಸ್ನಾನ ಮಾಡಲು ಹೋಗುತ್ತಿರುವಾಗ ದಾರಿಯಲ್ಲೇ ಸುಮಂದನು ಎದುರಾದನು. ಸುನಂದೆ ಗಾಬರಿಯಾದಳು. ಧೈರ್ಯದಿಂದ ಗಂಡನಿಗೆ ತಾನು ಬ್ರಾಹ್ಮಣನ ಸಲಹೆಯಂತೆ ಮಾಘಸ್ನಾನ ಮಾಡಲು ನದಿಗೆ ಹೋಗ್ತಿರೋದಾಗಿಯೂ ಮತ್ತು ಮಾಘಸ್ನಾನದ ಫಲ ಶುಭವನ್ನು ತರುವುದು ಎಂದು ಹೇಳಿದಳು. ಸುನಂದೆಯ ಮಾತನ್ನು ಕೇಳಿ ಸುಮಂದ ಹೌಹಾರಿದನು. ಅವನು ಹೆಂಡತಿಯನ್ನು ಗದರಿಕೊಂಡು, ನಿಂಗೇನಾದರೂ ಬುದ್ಧಿ ಕೆಟ್ಟು ಹೋಯ್ತಾ? ಇನ್ನು ಬೆಳಗಾಗಿಲ್ಲ. ಈ ಕಾಲದಲ್ಲಿ ಅದು ಚಳಿಯಿಂದ ಮೈ ನಡುಗ್ತಾ ಇರಬೇಕಾದ್ರೆ ತಂಪಾದ ನೀರಲ್ಲಿ ಸ್ನಾನ ಮಾಡ್ತೀಯ? ಮಾಘ ಮಾಸದ ಫಲ ಅಂತೆ. ಯಾರು ಹೇಳಿದ್ರು ನಿನಗಿದೆಲ್ಲ? ಇದೊಂದು ಹುಚ್ಚು ಹಿಡಿಸ್ದವ್ರು ಯಾರು? ನಡಿ ಮನೆಗೆ, ಇದೆಲ್ಲ ಬೇಡ, ನಾನಿದೆಲ್ಲ ನಂಬಲ್ಲ ಅಂತ ಅವಳನ್ನು ಹೊಡೆಯೋಕ್ಕೆ ಅಂತ ಒಂದು ಕೋಲ್ ತರಕ್ಕೆ ಮನೆಯೊಳಗೆ ಓಡ್ತಾನೆ. ಅವನು ಕೋಲ್ ತರೋ ಅಷ್ಟರಲ್ಲೇ ಸುನಂದ ನದಿಗೆ ಇಳಿದೇ ಬಿಡ್ತಾಳೆ. ಆದರೆ ಅವಳನ್ನು ಹಿಂದಕ್ಕೆ ಕರ್ಕೊಂಬರಲೇಬೇಕು ಅಂಥೇಳಿ ಅವನು ಕೂಡ ಸುಮಂದ ಕೂಡ ನದಿ ಒಳಗೆ ಅವನು ಇಳಿದು ಬಿಡ್ತಾನೆ. ಆಗ ಅವನಿಗೆ ಇಷ್ಟ ಇಲ್ದಿದ್ರೂ ಕೂಡ ಹೇಗೋ ಒಂದು ಗೊತ್ತೋ ಗೊತ್ತಿಲ್ಲದೇನೋ ಸ್ನಾನ ಮಾಡ್ದಂಗಾಯಿತು. ಇಬ್ಬರೂ ಮಾಘ ಸ್ನಾನ ಮಾಡಿ ಮನೆಗೆ ಹಿಂದಿರುಗಿದರು. ಶುಚಿವ್ರತ ಈ ಕಡೆ ತನ್ನ ದಾರಿ ತಾನು ಹಿಡ್ಕೊಂಡು ಮುಂದಿನ ಪ್ರಯಾಣಕ್ಕೆ ಹೋದ. ಕೆಲ ಕಾಲದಲ್ಲಿ ಸುಮಂದನು ಸುನಂದೆಯು ರೋಗಕ್ಕೆ ಬಲಿಯಾಗಿ ತೀರಿಕೊಂಡರು. ಸುಮಂದನನ್ನು ಯಮಕಿಂಕರರು ಬಂದು ಬಂಧಿಸಿದರು. ಆದರೆ ಸುನಂದೆಯನ್ನು ವೈಕುಂಠದಿಂದ ಬಂದ ವಿಷ್ಣುದೂತರು ದಿವ್ಯವಾದ ವಿಮಾನದಲ್ಲಿ ಕೂರಿಸ್ಕೊಂಡು ವಿಷ್ಣು ಲೋಕಕ್ಕೆ ಕರ್ಕೊಂಡು ಹೋದರು. ಹಾಗೆ ಹೋಗ್ತಿರ್ಬೇಕಾದ್ರೆ ದಾರಿನಲ್ಲಿ ಸುನಂದೆ ಕೇಳಿದ್ಲು, ಅಯ್ಯ, ನೀವ್ಯಾಕೆ ಇದು ಹಿಂಗೆ ಮಾಡ್ತಿದ್ದೀರಾ? ನೀವು ಮಾಡಿದ್ದು ಸರಿಯಾ? ನನ್ನ ಪತಿದೇವನು ಒಂದು ದಿವಸನೂ ಪುಣ್ಯಕಾರ ಮಾಡಲಿಲ್ಲ ನಿಜ, ಆದರೆ ಅವನನ್ನು ಯಮದೂತರು ಯಾಕೆ ಹೇಳ್ಕೊಂಡು ಹೋಗ್ತಿದ್ದಾರೆ ಅಂತ ಕೇಳ್ತಾಳೆ. ಅದಕ್ಕೆ ಅವ್ರು ಹೇಳ್ತಾರೆ, ಹೌದು, ನೀನು ಹೇಳಿದ್ದು ಕರೆಕ್ಟ್ ಅಲ್ಲ, ಅವನೇನು ಪುಣ್ಯ ಕಾರ್ಯ ಮಾಡಲಿಲ್ಲ, ಹಾಗಾದ್ರೆ ನಾನೇನು ಮಾಡಿದ್ದೀನಿ ಅಂತ ಕೇಳ್ತಾಳೆ. ನೀನು ಭಕ್ತಿಯಿಂದ ಮಾಘಸ್ನಾನ ಮಾಡಿದ್ಯಲ್ಲ, ಅದಕ್ಕೆ ನಿನ್ನ ಪಾಪ ಎಲ್ಲ ಪರಿಹಾರ ಆಯಿತು, ನಿನ್ನ ವಿಷ್ಣು ಲೋಕ ಪ್ರಾಪ್ತಿ ಆಯಿತು ಅಂತಾರೆ. ಆಗ ಸುನಂದೆಗೆ ಸ್ವಲ್ಪ ವಿಷಯ ಗೊತ್ತಿತ್ತಲ್ಲ, ಗೊತ್ತೋ ಗೊತ್ತಿಲ್ಲದೇನೋ ಮಾಘಸ್ನಾನ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ. ಅವಳು ಹೇಳ್ತಾಳೆ, ನಾನು ಸ್ನಾನ ಮಾಡಿದ ನಿಜ ಆದರೂ ನನ್ನ ಜೊತೆ ನನ್ನ ಪತಿಯೂ ಕೂಡ ನದಿ ನೀರಲ್ಲಿ ಸ್ನಾನ ಮಾಡಿದಾರಲ್ಲ, ಅವ್ರಿಗೆ ಸ್ನಾನ ಫಲ ಇಲ್ಲವಾ ಅಂತ ಕೇಳ್ತಾಳೆ. ಆಗ ವಿಷ್ಣುದೂತರಿಗೆ ಸಂದಿಗ್ಧಕ್ಕೆ ಇಟ್ಕೊಂಡ್ಬಿಡ್ತು. ಅವ್ರಿಗೇನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ತಕ್ಷಣ ಯಮದೂತರನ್ನ ಕರ್ಕೊಂಡ್ಬಂದು ವಿಷಯ ತಿಳಿಸಿ ಚಿತ್ರಗುಪ್ತನ ಬಳಿಗೆ ಪರಿಹಾರಕ್ಕೆ ಹೋಗ್ತಾರೆ. ಇದನ್ನೆಲ್ಲ ಪರಿಶೀಲನೆ ಮಾಡಿದ ಚಿತ್ರಗುಪ್ತ, ಹೌದು, ಸುಮಂದ ಎಷ್ಟೇ ಪಾಪ ಕೆಲಸ ಮಾಡಿದರೂ ಕೂಡ ಅವನು ಬಲವಂತವಾಗಿ ನೀರಿಗೆ ಇಳಿದ್ರೂ ಕೂಡ ಮಾಘಸ್ನಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಅದರಿಂದ ಅವನಿಗೆ ಮಾಘಸ್ನಾನದ ಫಲ ಇದ್ದೇ ಇರುತ್ತೆ. ಇವನನ್ನು ಯಮಲೋಕದಲ್ಲಿ ಇಟ್ಕೊಳ್ಳೋಕ್ಕೆ ನಮಗೆ ಅವಕಾಶ ಇಲ್ಲ, ಇವನನ್ನು ಬಿಟ್ಬಿಡಿ, ಇವನನ್ನು ವಿಷ್ಣು ಲೋಕಕ್ಕೆ ಕರ್ಕೊಂಡು ಹೋಗೋಕ್ಕೆ ವಿಷ್ಣುದೂತರು ಕೊಟ್ಬಿಡಿ ಅಂತಾನೆ. ಹೀಗೆ ಸುಮಂದ ಕೂಡ ಗೊತ್ತಿಲ್ಲದೇನೋ ಸ್ನಾನ ಮಾಡಿದ್ದಕ್ಕೆ ವೈಕುಂಠ ಲೋಕದಲ್ಲಿ ಸುಖವಾಗಿದ್ದರು. ಈಶ್ವರ ಹೇಳ್ತಾನೆ, ನೋಡಿದ್ಯಾ ಪಾರ್ವತಿ, ಅವನ ಕಥೆನ, ಪರಮ ಪಾಪಿಯಾದರೂ ಕೂಡ ಅವನು ಮಾಘಸ್ನಾನ ಮಾಡಿದ್ದಕ್ಕೆ ಸತ್ಸಂಗಿಯಾಗಿ ದಿವ್ಯಲೋಕ ಪಡೆದನು. ಅವನು ಉತ್ತಮಳು, ಒಳ್ಳೆಯವಳು ಆದವಳ ಸಂಘದಿಂದಾಗಿ ಸುಖಿಯಾದನು. ಅದಕ್ಕೋಸ್ಕರ ಯಾರೇ ಆಗಲಿ ಸಜ್ಜನರ ಸಹವಾಸ ಮಾಡಬೇಕು.
ಮಾಘ ಸ್ನಾನದ ಫಲವನ್ನು ನೀನು ತಿಳ್ಕೊಂಡೆ ಅಲ್ವಾ? ಬಲವಂತಕ್ಕೆ ಮಾಘ ಸ್ನಾನ ಮಾಡಿದ್ರು ಅಂಥ ಒಂದು ಪುಣ್ಯ, ವಿಷ್ಣು ಲೋಕ ಪ್ರಾಪ್ತಿಯಾಗೋ ಪುಣ್ಯ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಧನ್ಯವಾದಗಳು. ಶ್ರೀವಾರಿ ನಾಲೆಡ್ಜ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿರಿ.